ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಫೆಬ್ರವರಿ ಮಾಸದ 2026ರ ಮಾಸಿಕ ಭವಿಷ್ಯವನ್ನ ನೋಡೋಣ. ಈ ಒಂದು ಮಾಸದಲ್ಲಿ ಪ್ರಥಮವಾಗಿ ಮೇಷರಾಶಿಯವರಿಗೆ ಉನ್ನತವಾದಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತು ಶ್ರಮಕ್ಕೆ ತಕ್ಕಂತಹ ಫಲಗಳು ದೊರೆಯುವಂತಹ ಎಲ್ಲಾ ಕಾರ್ಯಗಳು ಸಹಿತ ಸಕ್ಸಸ್ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಆಗಿರುತ್ತೆ. ಮತ್ತೆ ವಿಶೇಷವಾಗಿ ವ್ಯಾಪಾರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಮಾಂಸದ ವ್ಯಾಪಾರಿಗಳಾಗಿರಬಹುದು ಅಥವಾ ಸಣ್ಣ ಕೈಗಾರಿಕೆ ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಲಾಭಗಳು ಬರುವಂತಹ ಒಂದು ವಿಚಾರಗಳು ಕಂಡು ಬರುತ್ತಾ ಇದೆ. ಮತ್ತು ಸ್ವಲ್ಪ ಆಮದು ಮತ್ತು ರಫ್ತು ಮಾಡುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಕ್ಕ ಮಟ್ಟಿನ ಒಂದು ಲಾಭಗಳು ಬರುವಂತಹ ಸಾಧ್ಯತೆಗಳು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡತಕ್ಕದ್ದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ಮೇಷ ರಾಶಿಯ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಆದಷ್ಟು ಸಹಿತ ಅವರು ಶಿವನ ಒಂದು ಆರಾಧನೆಯನ್ನ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. 6 ಅನ್ನುವಂಥ ಸಂಖ್ಯೆ ಅವರಿಗೆ ಅದೃಷ್ಟವನ್ನ ತಂದುಕೊಡುತ್ತೆ. ಮತ್ತೆ ಕೆಂಪು ವಸ್ತ್ರ ಅಥವಾ ಬೂದಿ ಬಣ್ಣವನ್ನು ಅವರು ಧಾರಣೆಯನ್ನ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ವಿಶೇಷವಾಗಿ 5 ಅನ್ನುವಂಥ ಸಂಖ್ಯೆ ಮತ್ತು 6 ಅನ್ನುವಂಥ ಸಂಖ್ಯೆ ಅವರಿಗೆ ಉತ್ತಮವಾದ ಲಾಭವನ್ನು ಅವರಿಗೆ ತಂದು ಕೊಡುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಈ ಒಂದು ಮಾಸ ಆದಷ್ಟು ಸಹಿತ ಅವರು ಶಿವನ ಆರಾಧನೆ, ಶಿವನಿಗೆ ರುದ್ರಾಭಿಷೇಕ ಆಗಿರ್ಬೋದು, ಶಿವನಿಗೆ ಒಂದು ಬಿಲ್ವಪತ್ರೆಯನ್ನ ಅರ್ಪಣೆಯನ್ನ ಮಾಡುವಂಥದ್ದಾಗಿರ್ಬೋದು, ಶಿವನಿಗೆ ಹಾಲನ್ನ ಅವರು ಅರ್ಪಣೆಯನ್ನ ಮಾಡುವಂಥದ್ದಾಗಿರ್ಬೋದು, ಈ ಒಂದು ಕೆಲಸವನ್ನ ಮಾಡೋದ್ರಿಂದ ಅವರು ಅನ್ಕೊಂಡಿದ್ದಂತಹ ಕೆಲಸಗಳು ಸುಲಭವಾಗಿ ಸಕ್ಸಸ್ ಆಗುತ್ತೆ ಅಂತಲೂ ಸಹಿತ ತಿಳಿಸ್ಕೊಡೋದಾಗುತ್ತೆ. ಇದಾಗಿತ್ತು ನಮ್ಮ ಮೇಷರಾಶಿಯ 2026ರ ಫೆಬ್ರವರಿ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ ಐಕಾನ್ ಮುಖಾಂತರ ತಾವು ತಮ್ಮ ಮೊಬೈಲ್ ನೋಟಿಫಿಕೇಶನ್ ಮುಖಾಂತರ ತಾವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.